ಸಹೃದಯರೇ, ಶರಣಾರ್ಥಿಗಳು. ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳವರ ದಿವ್ಯ ಚರಣಕ್ಕೆ ಅರ್ಪಿಸುತ್ತಿರುವ ವಚನ ನಾದ ಸಿರಿಯ ಸರಣಿಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಬಸವತತ್ವ ಅನುಭಾವ ಕೇಂದ್ರ ಬೆಳಗಾವಿಯ ಪೂಜ್ಯ ಮಾತೆ ವಾಗ್ದೇವಿ ತಾಯಿ ಇವರಿಂದ ವಚನ ನಿರ್ವಚನ ಹಾಗೂ ವಚನಕ್ಕೆ ರಾಗ ಸಂಯೋಜಿಸಿ ಸಿರಿಕಂಠದಿಂದ ಹಾಡಿದ್ದಾರೆ ವಿದುಷಿ ಪಾವನಿ ಕಾಶಿನಾಥ್, ಬೆಂಗಳೂರು. ಬನ್ನಿ ಎಲ್ಲರೂ ಕೇಳಿ ಆನಂದಿಸೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆಧ್ಯಾತ್ಮ ಬಂಧುಗಳೇ, ತಮಗೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ವಚನ ನಾದ ಸಿರಿಗೆ ಆತ್ಮೀಯ ಸ್ವಾಗತ. ಆತ್ಮೀಯರೇ, ನಮ್ಮ ಈ ಜೀವನ ಅಸ್ಥಿರ ಅನ್ನೋದು ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ನಾವು ಈ ಜಗತ್ತಿಗೆ ಕೆಲ ಕಾಲದ ಅತಿಥಿಯಾಗಿ ಬಂದಿದ್ದೀವಿ ಅನ್ನೋದು ನಮ್ಮ ನೆನಪಿನಲ್ಲೂ ಇರಬೇಕು. ನಾವೇ ಅಂತಿರ್ತೀವಿ ಅವಾಗವಾಗ, ಯಾವಾಗ ಏನಾಗುತ್ತೋ ಏನು ಯಾರಿಗೆ ಗೊತ್ತು ಅಂತ. ಯಾವಾಗಲೂ ಏನು ಬೇಕಾದರೂ ಆಗಿಬಿಡ್ಬೋದು. ಈಗಿದ್ದವರು ಈ ಕ್ಷಣಕ್ಕೆ ಇಲ್ಲದೆ ಹೋಗ್ಬೋದು. ಅಷ್ಟು ಅಸ್ಥಿರತೆಯ ಬದುಕು ನಮ್ಮದಲ್ವಾ. ಇಂಥ ಅಶಾಶ್ವತ ಬದುಕಿನ ಮಧ್ಯೆ ನಾವು ಅಹಂಕಾರ ಪಡದೆ ಸಹಕರಿಸಿ ಬಾಳುವ ಒಂದು ಸದ್ಗುಣ ಸಂಪತ್ತನ್ನು ರೂಢಿಸ್ಕೊಳ್ಬೇಕು. ಗುಣಪ್ರೇಮ ಸಂಪತ್ತು ಅನ್ನೋದು ಬದುಕಿನಲ್ಲಿ ಬಹಳ ಮುಖ್ಯ. ಧನ ಸಂಪತ್ತು ಇಲ್ಲದೆ ಹೋದರೂ ಪರವಾಗಿಲ್ಲ, ಗುಣ ಸಂಪತ್ತು ಇದ್ದರೆ ಬದುಕು ಸುಲಲಿತವಾಗಿ ಸಾಗುತ್ತೆ. ನಾವು ಬದುಕಿ ಇನ್ನೊಬ್ಬರನ್ನು ಬದುಕಿ ಕೊಡಬೇಕು. ಅದೇ ನಿಜವಾಗಿ ಜೀವನದ ಒಂದು ಧ್ಯೇಯ ಆಗಿರಬೇಕು. ಬಹಳ ಸುಂದರವಾಗಿ ಹೇಳ್ತಾರೆ, ಬದುಕಿನಲ್ಲಿ ಸ್ವಹಿತ ಇರಲಿ, ಜನಹಿತ ಇರಲಿ, ಲೋಕಹಿತದ ಭಾವನೂ ತುಂಬಿರಲಿ ಅಂತ. ಬಹುಜನ ಹಿತಾಯ ಬಹುಜನ ಸುಖಾಯ, ಇದು ಬುದ್ಧನ ಆದೇಶ. ಜಗತ್ತಿನ ಎಲ್ಲ ಜ್ಞಾನಿಗಳು ಅದನ್ನೇ ಸಾರ್ತಾರೆ. ನೀನು ಜಗತ್ತಿಗೆ ಬಂದಿರೋದು ಎಲ್ಲರಿಗೂ ಒಳಿತನ್ನು ಮಾಡ್ತಾ, ಒಳಿತನ್ನು ಸಾಧಿಸ್ತಾ, ಒಳಿತನ್ನೇ ಕಾಣ್ತಾ, ಅನುಭವಿಸ್ತಾ ಬದುಕನ್ನು ಮುಗಿಸುವಂತ. ಅಂಥ ಬದುಕಿನ ಕಲೆಯನ್ನು ಗುಣ ಸ್ವಭಾವದೊಡನೆ ಬೆಸೆದುಕೊಳ್ತಾ ಸುಂದರ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ನಾವು ನೀವು ಎಲ್ಲರೂ ಸಜ್ಜಾಗಬೇಕಾಗಿದೆ. ನಾವು ಇವತ್ತು ಅಂಥ ಸರ್ವಗುಣ ಸಂಪನ್ನರು, ನೀತಿವಿದರು, ಭಕ್ತಿಯ ತವನಿಧಿಯೂ ಸತ್ಯ ಸದ್ಗುಣಗಳ ವಾರಿಧಿಯೂ ಆಗಿರುವ ಧರ್ಮಗುರು ಬಸವಣ್ಣನವರ ವಚನವನ್ನು ನೋಡೋಣ. ವಚನ ಹೀಗಿದೆ: ಆನೆಯ ನೇರಿಕೊಂಡು ಹೋದಿರೇ ನೀವು, ಕುದುರೆಯ ನೇರಿಕೊಂಡು ಹೋದಿರೇ ನೀವು, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರೇ ಅಣ್ಣ, ಸತ್ಯದ ನಿಲುವನರಿಯದೇ ಹೋದಿರಲ್ಲ, ಸದ್ಗುಣವೆಂಬ ಫಲವ ಬಿತ್ತದೆ ಬೆಳೆಯದೇ ಹೋದಿರಲ್ಲ, ಅಹಂಕಾರವೆಂಬೆಸೆದ ಮದಗಜವೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ, ನಮ್ಮ ಕೂಡಲ ಸಂಗಮ ದೇವರ ನರಿಯದೆ ನರಕಕ್ಕೆ ಭಾಜನವಾದಿರಲ್ಲ. ಈ ವಚನವನ್ನು ಗಾಯನ ರೂಪದಲ್ಲಿ ಆಲಿಸೋಣ. ಕುದುರೆಯ ನೇರಿಕೊಂಡು
ಸದ್ಗುಣವೆಂಬ ಫಲವ ಬಿತ್ತದೆ ಬೆಳೆಯದೆ ಹೋದಿರಲ್ಲ. ಸದ್ಗುಣವೆಂಬ ಫಲವ ಬಿತ್ತದೆ ಬೆಳೆಯದೆ ಹೋದಿರಲ್ಲ. ಅಹಂಕಾರವೆಂಬೆಸೆದ ಮದ ಗಜವೇರಿ, ಅಹಂಕಾರವೆಂಬೆಸೆದ ಮದ ಗಜವೇರಿ, ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ. ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ. ನಮ್ಮ ಕೂಡಲ ಸಂಗಮ ದೇವಾ, 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 ದೇವಾ. ನಮ್ಮ ಕೂಡಲ ಸಂಗಮ ದೇವರ ಅರಿಯದೆ ನರಕಕ್ಕೆ ಭಾಜನವಾದಿರಲ್ಲ. ಆನೆಯನೇರಿಕೊಂಡು ಹೋದಿರೆ ನೀವು, ಕುದುರೆಯನೇರಿಕೊಂಡು ಹೋದಿರೆ ನೀವು, ಆನೆಯನೇರಿಕೊಂಡು ಹೋದಿರೆ ನೀವು, ಬಸವಣ್ಣನವರು ಶ್ರೇಷ್ಠ ದಾರ್ಶನಿಕರು, ತತ್ವಾನುಭಾವಿಗಳು, ರಾಜಕೀಯ ಮುತ್ಸದ್ದಿಯೂ ಆಗಿ ತಮ್ಮ ಸಮಕಾಲೀನ ಶರಣರೆಲ್ಲರಿಗೂ ಆರಾಧ್ಯ ಮೂರ್ತಿನೂ ಆಗಿದ್ದರು. ನಿರಹಂಕಾರ ಮೂರ್ತಿಯಾಗಿ ಸದುವಿನಯ ಸಂಪನ್ನರಾಗಿ ತಾವೂ ಬಾಳ್ತಾ ಸರ್ವ ಸಮಾನತೆಯ ನವ ಸಮಾಜವನ್ನು ಕಟ್ಟಿ ಮುನ್ನಡೆಸಿದ ಯುಗಪುರುಷರು ಬಸವಣ್ಣ. ಅವರ ಈ ವಚನದಲ್ಲಿ ಒಂದು ವೈಶಿಷ್ಟ್ಯವಿದೆ. ಬದುಕಿನ ಒಂದು ಸಾರ್ಥಕತೆ ಪಡೆಯಬೇಕು ಹೇಗೆ ಅನ್ನೋದರ ಸಂದೇಶವೂ ಇದೆ. ಇನ್ನೂ ವಿಶೇಷವಾಗಿ ಹೀಗೆ ಬಂದು ಹೋಗುವ ಅತಿಥಿಯಂತಹ ನಮ್ಮ ಜೀವನ ಸಾರ್ಥಕಗೊಳಿಸ್ಕೊಳ್ಳೋ ಒಂದು ಮಾರ್ಗದರ್ಶನವೂ ಇದೆ. ಈ ಅನುಭವಪೂರ್ಣವಾದ 9 ಸಾಲಿನ ವಚನ, 9 ಸಾಲುಗಳು ನವೀನ ಚಿಂತನೆಯನ್ನು ತುಂಬಿಕೊಂಡು ಕೆಲ ಸಾಂಕೇತಿಕ ಶಬ್ದಗಳಿಂದ ಹೊಸರೂಪ ಹೊಂದಿ ನಮ್ಮ ಕಣ್ಮುಂದೆ ನಿಂತಿದೆ. ಅದರ ಜೊತೆಗೆ ಇಂದಿನ ಪ್ರಸ್ತುತತೆಯೂ ಅದರಲ್ಲಿ ಅಡಗಿದೆ. ಮಾನವ ಜೀವನ ಸತ್ಯದ ಮಾರ್ಗದಲ್ಲಿ ಸರಳವಾಗಿ ಸಹಜವಾಗಿ ನಡೀತಾ ಹೋಗಬೇಕು. ಅಂಥ ಜೀವನ ರೂಢಿಸಿಕೊಳ್ಳದೆ ಅಹಂಕಾರಕ್ಕೆ ಗುರಿಯಾಗಿ ಆಡಂಬರಕ್ಕೆ ಒಳಗಾಗಿ ಆಢ್ಯತೆಯಿಂದ ಬಾಳೋದು ಸರಿಯೇ ಅನ್ನೋ ರೀತಿಯಲ್ಲಿ ಪ್ರಶ್ನಿಸುವಂತಿದೆ ವಚನ. ಹಲವು ಪ್ರಶ್ನೆಗಳ ಸರಮಾಲೆಯನ್ನೊಳಗೊಂಡ ಈ ವಚನದಲ್ಲಿ ಮುಖ್ಯ ಮಾತು ಅಂದರೆ ಹೋದಿರೇ ನೀವು, ಹೋದಿರೇ ಅಣ್ಣ, ಹೋದಿರಲ್ಲ ಎಂಬುದು ಮೇಲಿಂದ ಮೇಲೆ ಕಾಣುತ್ತೀವಿ. ಜನಹಿತ ಕಾರ್ಯ ಅರಿಯದೆ, ಏನು ಒಳ್ಳೆಯದು ಮಾಡಲಾರದೆ, ಸ್ವತಃ ಒಳ್ಳೆತನ ಸಾಧಿಸದೆ ಹೋಗೇ ಬಿಟ್ರಲ್ಲ, ಹೀಗೆ ಹೋಗೋದು ಸರಿಯೇ ಅನ್ನೋ ಒಂದು ಆಶ್ಚರ್ಯಕಾರಕವಾದ ಪ್ರಶ್ನೆಯೂ ಕೂಡ ಇಲ್ಲಿ ಅಡಗಿದೆ. ವಚನದ ಸಾಲು ಹೇಗೆ ಪ್ರಾರಂಭ ಆಗುತ್ತೆ? ಆನೆಯನ್ನೇರಿಕೊಂಡು ಹೋದಿರೇ ನೀವು, ಕುದುರೆಯನ್ನೇರಿಕೊಂಡು ಹೋದಿರೇ ನೀವು, ಕುಂಕುಮ ಕಸ್ತೂರಿಯ ಪೋಸಿಕೊಂಡು ಹೋದಿರೇ ಅಣ್ಣ. ಈ 3 ಸಾಲುಗಳು ಒಂದು ವಿಶೇಷವಾದ ಮನುಷ್ಯರ ಗುಣಸ್ವಭಾವವನ್ನು ಸಾಂಕೇತಿಕವಾಗಿ ಪ್ರಾಣಿಗಳೊಡನೆ ಹೊಂದಿಸಿ
ಜೊತೆಗೆ ಪ್ರಸಾದನ ವಸ್ತುಗಳೊಡನೆ ಹೊಂದಿಸಿ ಹೇಳ್ತಾ ಇರೋ ಶೈಲಿ ಒಂದು ವಿಶಿಷ್ಟ ಅನಿಸುತ್ತೆ. ಆನೆ, ಕುದುರೆ, ಕುಂಕುಮ, ಕಸ್ತೂರಿ ಇದು 3 ಸಾಂಕೇತಿಕ ಶಬ್ದ. ಇದನ್ನು ಬಳಸಿಕೊಂಡು ಸಾಮಾಜಿಕ ಜೀವನದಲ್ಲಿ ಮುಖ್ಯವಾಗಿ 3 ರೀತಿಯ ಮೇಲ್ವರ್ಗದವರ ಜೀವನ ಶೈಲಿ ಹೇಗೆ ಅರ್ಥಹೀನವಾಗಿ ವ್ಯರ್ಥವಾಗಿ ಕಳೆದೇ ಹೋಗ್ತಾ ಇದೆ ಅನ್ನೋದನ್ನು ಇದು ಬಿಂಬಿಸ್ತಾ ಇದೆ. ಆನೆಯನ್ನೇರಿಕೊಂಡು ಅಂದರೆ ರಾಜ ಮಹಾರಾಜರು, ಆಳರಸರು, ಅಧಿಕಾರ ವರ್ಗದವರನ್ನು ಇದು ಸಂಕೇತ ಮಾಡ್ತಾ ಇದೆ. ಆನೆ, ಅಂಬಾರಿ, ಅಧಿಕಾರ, ಗದ್ದಿಗೆ ಅಂತೆಲ್ಲ ಹೋರಾಟ ಮಾಡೋ ಜನ ಇವರು. ಅವರ ಗುಣ ಏನಂದರೆ ಅಹಂಕಾರ, ಅದೇ ಮುಖ್ಯ ಗುಣ. ಆ ಗುಣ ಆನೆದು ಅನ್ನೋದು ಭಾವ. ಆ ಗುಣ ಉಳ್ಳವರು ಒಂದು ರೀತಿಯ ಆನೆಯಂತೆಯೇ ಮದೋನ್ಮತ್ತರು. ಅವರು ನಡೆದದ್ದೇ ದಾರಿ. ಅವರನ್ನು ಯಾರೂ ಪ್ರಶ್ನಿಸುವಂತಿಲ್ಲ. ನಾನೇ ಸರಿ, ನಂದೇ ಸರಿ, ನಾನು ಹೇಳಿದ್ದೇ ನಡಿಬೇಕೆಂದು ಭಾವದವರು. ಈ ಗುಣಕ್ಕೆ ಒಳಗಾದವರು ಏನು ಮಾಡ್ತಿದ್ದೀವಿ ಅನ್ನೋದನ್ನು ಮರ್ತು ಹೋಗ್ತಾರೆ. ಸಮಾಜದಲ್ಲಿ ಇದರಿಂದ ಏನಾಗ್ತಾ ಇದೆ ಅನ್ನೋದನ್ನು ಅವರು ಲಕ್ಷ್ಯಕ್ಕೆ ತಗೊಳ್ಳೋಕೆ ತಯಾರಿರೋದಿಲ್ಲ. ತಮ್ಮ ಸ್ವಂತ ಸಾಮ್ರಾಜ್ಯವನ್ನು ವಿಸ್ತರಿಸಬೇಕು, ಅಧಿಕ ಸಂಪತ್ತು ಸಂಗ್ರಹ ಮಾಡಬೇಕು. ಅದಕ್ಕಾಗಿ ಹಿಂದಿನಿಂದಲೂ ಇಂದಿನವರೆಗೂ ಹಿಂದೆ ಯುದ್ಧಕ್ಕೆ, ಹಿಂಸೆಗೆ ಪ್ರಚೋದಿಸ್ತಾ ಇದ್ದರು. ಮೋಸ ತಂತ್ರಗಾರಿಕೆಯನ್ನು ಬಳಸಿಕೊಂಡು ಗಲಭೆ ಗದ್ದಲಗಳನ್ನು ರೂಪಿಸ್ತಾ ಆ ಗದ್ದಲದ ನಡುವೆ ಸಾಂತ್ವನಿಸುವಂತೆ ಅವರು ತಿರುಗಾಡ್ತಾ ಆ ಜೀವಂತಿಕೆಯ ಗದ್ದಲವನ್ನು ಜೀವಂತಿಕೆ ಇಟ್ಕೊಳ್ಳೋ ಮನಸ್ಥಿತಿ ಉಳ್ಳವರು. ಅಂದು ಹಾಗೆ, ಇಂದು ಹಾಗೆ. ಈ ಮನಸ್ಥಿತಿ ಯಾಕೆ ಹೀಗಿರುತ್ತೆ ಅಂದರೆ ತಾವು ಯಾವಾಗಲೂ ಕಾಣಿಸ್ಕೊಳ್ತಾ ಇರಬೇಕು, ತಮ್ಮ ಅಧಿಕಾರ ಹೋಗಬಾರ್ದು. ಅಧಿಕಾರ ದಾಹ. ಆ ದಾಹ ಹೊಂದಿದ ಮಹತ್ವಾಕಾಂಕ್ಷೆಯಿಂದ ತಾವೇನು ಮಾಡ್ತಿದ್ದೀವಿ ಅನ್ನೋ ಒಂದು ಅರಿವು ಇಲ್ದಂಗೆ ಸಾಕ್ತಾ ಹೋಗ್ತಾರೆ, ಕೇವಲ ಸ್ಥಾನ ಭದ್ರತೆಗಾಗಿ. ಅವರ ಸ್ಥಾನ ಭದ್ರತೆಗಾಗಿ ಸಹಸ್ರಾರು ಜನರ ಜೀವನದ ಜೊತೆಗೆ ಆಟ ಆಡ್ತಾ ಇರ್ತಾರೆ. ಇದು ಹೇಗೆ ಅಂದರೆ ಈ ಗುಣ ಒಳ್ಳಿತಲ್ಲ ಅನ್ನೋದು ಬಸವಣ್ಣನವರ ಅಭಿಪ್ರಾಯ. ಕಾಮ, ಕ್ರೋಧ, ಮೋಹ ಈ 3 ಗುಣ ನರಕಕ್ಕೆ ದಾರಿ ಅಂತ ಸ್ಪಷ್ಟವಾಗಿ ನಮ್ಮ ನೀತಿ ಹೇಳುತ್ತೆ. ಕಾಮ ಅಂದರೆ ಆಸೆ, ಅಧಿಕಾರದ ಆಸೆ. ಅದು ತಪ್ಪೋದ್ರೆ ಕ್ರೋಧೋನ್ಮತ್ತತೆ, ಉಪೋದ್ರಿಕ್ತತೆ. ಇನ್ನು ಸಿಕ್ಕರೆ ಅದು ಬಿಡಲಾರದಂಥ ಅಧಿಕಾರ ವ್ಯಾಮೋಹ. ಇದು 3 ಗುಣ ಒಂದು ರೀತಿಯಲ್ಲಿ ಅಧಿಕಾರ ವರ್ಗದವರಿಗೆ, ಆಳರಸರಿಗೆ ಖಂಡಿತ ಇರುತ್ತೆ. ಅವರಿಂದಲೇ ಒಂದು ರೀತಿ ನರಕ ಸೃಜನೆ ಆಗ್ತಾ ಇರುತ್ತೆ. ಅವರ ವಿವೇಕಹೀನವಾದ ವರ್ತನೆ ಹೀಗಿರುತ್ತಲ್ಲ, ಆಡಿದ ಮಾತಿಗೂ ನಡೆಯುವ ರೀತಿಗೂ ಹೊಂದಾಣಿಕೆಯೇ ಆಗೋದಿಲ್ಲ. ಈ ಹೊಂದಾಣಿಕೆ ಇಲ್ಲದೆ ಅವರ ಮಾತುಗಳನ್ನು ನಂಬಲಿಕ್ಕೆ ಬಹಳಷ್ಟು ಜನ ತಯಾರಾಗಲಿಕ್ಕೆ ಆಗೋದೇ ಇಲ್ಲ. ಬರೀ ಮಾತಾಡ್ತಾರೆ ತಗೋ ಅಂತ ಈಗ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಅಹಂಕಾರ ಅಂದ್ರೇ ಹಾಗೆ. ಅಹಂ ಅಂದರೆ ನಾನು, ಕಾರ ಅಂದರೆ ನಾನೆಂಬ ಭಾವ ಪುಷ್ಟಿಗೆ ಮಾಡುವ ಎಲ್ಲ ಕ್ರಿಯೆಗಳು. ನಾನು, ನಂದು, ನನಗೆ, ನಂದೇ ಅನ್ನೋ ಭಾವಕ್ಕೆ ಒಳಗಾಗಿ ಏನೆಲ್ಲ ಕ್ರಿಯೆ ಮಾಡ್ತಾರೆ, ಆ ಕ್ರಿಯೆಗಳು ಅಧಿಕಾರ ವರ್ಗದಲ್ಲಿ ಇರಬಾರ್ದು, ಆಳರಸರಿಗೆ ಇರಬಾರ್ದು, ರಾಜ ಮಹಾರಾಜರಿಗೆ ಇರಬಾರ್ದು. ಅವರು ಸಮಾಜ ಸೇವಕರು ಅನ್ನೋ ಭಾವ ಬರಬೇಕಾಗಿತ್ತು. ಸೇವೆಗಾಗಿ ಸರ್ವತ್ಯಾಗ ಮಾಡಲಿಕ್ಕೆ ಅವರು ಸಜ್ಜಾಗಿರಬೇಕು. ಸಾಮಾಜಿಕ ವ್ಯವಸ್ಥೆಯನ್ನು ಅಲ್ಲೋಲ ಕಲ್ಲೋಲ ಮಾಡಲಾರ್ದೆ ನಿಜವಾಗಿ ನನ್ನ ಕೆಲಸ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಅಧಿಕಾರ ಏನು ಶಾಶ್ವತನೇ ಅಥವಾ ಅವರೇನಾದರೂ ಶಾಶ್ವತನೇ? ಯಾರೂ ಶಾಶ್ವತ ಅಲ್ಲ ಅಂದಾಗ ಅಧಿಕಾರ ಸಿಕ್ಕಾಗ ಸೇವೆ, ಪ್ರಾಮಾಣಿಕತೆ, ಶುದ್ಧ ಹಸ್ತ, ಶುದ್ಧ ನಡೆ, ಶುದ್ಧ ನುಡಿ, ನಿಸ್ವಾರ್ಥತೆ, ಎಲ್ಲಕ್ಕಿಂತ ಮಿಗಿಲಾಗಿ ತ್ಯಾಗದ ಮನೋಭಾವ ಇರಬೇಕು. ಈ ಗುಣಗಳೇ ಇಲ್ಲದೆ ಹೋದರೆ ಅವರು ಮಾಡಿದ್ದೇ ಸರಿ ಅಂತ ಹೊರಟಿರುವಾಗ ಸಮಾಜದಲ್ಲಿ ಒಂದು ರೀತಿಯ
ಪ್ರಕ್ಷುಬ್ಧತೆ, ನಿರಾಶೆ, ಹತಾಶೆ, ಒಂದು ರೀತಿಯ ಕೃತಕ ಭಯದ ವಾತಾವರಣ ಸಹಜವಾಗಿ ತಾಂಡವಾಡ್ತಾ ಇರುತ್ತೆ. ಇವತ್ತು ನಾವು ಈ ದೃಶ್ಯವನ್ನು ಎಲ್ಲ ಕಡೆ ಕಾಣ್ತಾ ಇದ್ದೀವಿ. ಕಾರಣ ಇಷ್ಟೇ, ಅವರ ಅಹಂಕಾರದ ಪ್ರದರ್ಶನ. ಅಹಂಕಾರ ಎಲ್ಲಿರುತ್ತೋ ಅಲ್ಲಿ ಸಹಕರಿಸುವ ಸದ್ಭಾವ ಬರೋದಿಲ್ಲ. ಅಹಂಕಾರವೆಂಬುದೊಂದು ಕೆಟ್ಟ ಅಸ್ತ್ರ. ಅದು ಯಾರೊಡನೆಯೂ ಹೊಂದ್ಕೊಳ್ಳಿಕ್ಕೆ ಬಿಡೋದಿಲ್ಲ. ಮನೆಯಲ್ಲಿ ಅಹಂಕಾರ ಬಂತು ಅಂದ್ರೆ ಮನೆ ಹಿರಿಯರಿಗೆ, ಮನೆಯವರಿಗೆ ಗೌರವಿಸುವ ಭಾವ ಮಕ್ಕಳೇ ಕಳ್ಕೊಂಡು ಬಿಡ್ತಾರೆ. ಅಹಂಕಾರ ಇಲ್ಲದೆ ಹೋದ್ರೇ ಸಮಾಧಾನಕರವಾದ ಸಹಕಾರದ ಜೀವನ ಸಾಗಿಸ್ಲಿಕ್ಕೆ ಸಾಧ್ಯ. ಅದರಲ್ಲೂ ಆಳುವವರಿಗಂತೂ ಅಹಂಕಾರ ಒಂದಿಷ್ಟು ಇರಬಾರ್ದು. ಆ ವಿನಯಶೀಲತೆ ಇದ್ದಾಗ ಮಾತ್ರ ವಿವೇಕಯುತವಾಗಿ ನಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಇಲ್ಲಿ ಬಸವಣ್ಣವ್ರು ಪ್ರಶ್ನಿಸ್ತಾ ಇದ್ದಾರೆ, ಆನೆಯ ನೀರಿಕೊಂಡು ಹೋದಿರೇ ನೀವು. ಅಹಂಕಾರವನ್ನು ಏರಿದ್ರಿ, ಏನೂ ಸಾಧಿಸಲಾರದೆ ಹೋಗೇ ಬಿಟ್ರಲ್ಲ. ಇನ್ನು ಕುದುರೆಯನ್ನೇರಿಕೊಂಡು ಹೋದಿರೇ ನೀವು ಅಂತಲೂ ಪ್ರಶ್ನಿಸ್ತಾರೆ. ಕುದುರೆಯನ್ನೇರಿಕೊಂಡಿರೋರು ಅಂದರೆ ದೊಡ್ಡ ದೊಡ್ಡ ಶ್ರೀಮಂತರು, ಶೂರರು, ವೀರರು, ನ್ಯಾಯಾಧಿಕಾರಿಗಳು, ನ್ಯಾಯ ನಿರ್ಣಯ ಕೊಡೋರು, ಇನ್ನು ಕೆಲವಾರು ಮುಖ್ಯ ಸಮಾಜದ ಮುನ್ನಡೆಯಲ್ಲಿರ್ತಕ್ಕಂಥ ಸಮಾಜ ಪ್ರವರ್ತಕರು. ಇವರು ಮೊದಲ ವರ್ಗದ ಅಧಿಕಾರಿ ಜನಕ್ಕೆ ಸಹಾಯಕರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಆ ಅಧಿಕಾರದ ರೀತಿ ನೀತಿಗಳನ್ನು ಅವರು ಮಾರ್ಗದರ್ಶನ ಮಾಡೋ ಹಕ್ಕು ಅವರಿಗೆ ಇರುತ್ತೆ. ಆದರೆ ಅಲ್ಲಿ ಕುದುರೆಯಂತೆ ಕಡಿವಾಣವಿಲ್ಲದೆ, ಯಾವುದೇ ರೀತಿ ವಿವೇಚನೆ ಇಲ್ಲದೆ, ಅಧಿಕಾರಸ್ಥರ ಮಾತನ್ನು ಕೇಳಿಕೊಂಡು ಅವರಿಗೆ ತಕ್ಕಂತೆ ವರ್ತಿಸ್ತಾ ಹೋದರೆ ಈ ಸಮಾಜ ಎಂದೂ ಉದ್ಧಾರ ಆಗೋದಿಲ್ಲ. ಅವರು ಇವರು ಒಂದಾಗಿ ಸಾಮಾಜಿಕ ವ್ಯವಸ್ಥೆಯನ್ನು, ಬದುಕಿನಲ್ಲಿ ಅಹಿತಕಾರಿ ಘಟನೆಗಳು ನಡೀಲಿಕ್ಕೆ ಕಾರಣವಾಗ್ತಾ ಹೋಗ್ತಾರೆ. ಆದ್ದರಿಂದ ಇವರು ಶ್ರೇಷ್ಠರಾಗಿದ್ದರೂ ಕೂಡ, ಶ್ರೀಮಂತರಾಗಿದ್ದರೂ ಕೂಡ, ವಂಶಸ್ಥರಾಗಿದ್ದರೂ ಕೂಡ, ನ್ಯಾಯಸ್ಥರಾಗಿದ್ದರೂ ಕೂಡ ಉಪಯೋಗವಿಲ್ಲದಂಗೆ ಆಗುತ್ತೆ. ಅಂಥವ್ರ ಜೊತೆ ಇಂಥವ್ರಿಗೆ ಕೂಡಿ ಇಬ್ಬರು ಒಂದಾಗಿ ಹೋದರೆ ವ್ಯವಸ್ಥೆ ಉದ್ಧಾರ ಆಗೋದಿಲ್ಲ. ಅವರು ಹೊಗೆ ಬಿಡುತ್ತಾರೆ. ಯಾರಿರ್ತಾರೆ ಇಲ್ಲಿ? ಅವರು ಒಂದಿನ ಹೋಗ್ತಾರೆ. ಹೋಗೋ ಮುಂಚೆ ಯೋಚನೆ ಮಾಡ್ತಾರೆ, ನಾನು ಹೀಗೆ ನಡ್ಕೋಬಾರ್ದಾಗಿತ್ತು ಅಂತ. ಆದರೆ ಆವಾಗ ಯೋಚನೆ ಮಾಡಿದರೆ ಏನು ಉಪಯೋಗ? ಇನ್ನು ಇವರಿಗಿಂತ ಇನ್ನು ಮೂರನೇ ವರ್ಗದವರು, ಅವರು ಕುಂಕುಮ ಕಸ್ತೂರಿಯನ್ನು ಪೂಸಿಕೊಂಡು ಇರೋರು. ಅವರು ಹೋಗೇ ಬಿಟ್ಟಾರೆ. ಹೋದಿರೇ ಅಣ್ಣ ಅಂತ ಕೇಳ್ತಾರೆ ಪ್ರಶ್ನೆ ಬಸವಣ್ಣವರು. ಪೂಜಾರಿ ವರ್ಗದವರು, ಪುರೋಹಿತ ವರ್ಗದವರು, ರಾಜಗುರುಗಳು, ಆಸ್ಥಾನ ಪಂಡಿತರು ಅಂತ ಹೀಗೆಲ್ಲ ಹಿಂದೆನೂ ಇರ್ತಿದ್ರು. ಈಗಲೂ ಒಂದು ರೀತಿಲಿ ಆ ಜನ ಬೇರೆ ಬೇರೆ ಇರ್ತಾರೆ. ಅವರಿಗೆ ತಾವೇ ಶ್ರೇಷ್ಠರು ಅನ್ನೋ ಬಹಳ ದೊಡ್ಡ ಭಾವ. ಬಣ್ಣ ಚಿನ್ನ ಹಾಕ್ಕೊಂಡು, ಢಾಳಾಗಿ ಅಲಂಕರಿಸ್ಕೊಂಡು, ಶ್ರೇಷ್ಠರು ಅಂತ ತೋರಿಸ್ಕೊಳ್ತಾ ಅಧಿಕಾರಸ್ಥರ ಬಾಲಬಡಕರಾಗಿ ಅವರು ಅನುಕೂಲಕರವಾದ ಹೇಳಿಕೆಗಳನ್ನು ಕೊಡ್ತಾ, ಅವರ ಹಿಂದೆ ಮುಂದೆ ಸುಳಿದಾಡ್ತಾ, ಅವರಿಂದ ಸಿಗೋ ವಸ್ತುಗಳನ್ನು ಅನಾಯಾಸವಾಗಿ ಪಡ್ಕೊಂಡು ಕುಂಕುಮ ಕಸ್ತೂರಿಯನ್ನು ಅಂದರೆ ಅಲಂಕಾರ ಮಾಡಿಕೊಳ್ತಾ, ಭೋಗಪ್ರಿಯರಾಗಿ ಭೋಗದ ಜೀವನವನ್ನು ನಡೆಸ್ತಾ, ಬದುಕಿಗೆ ಬೇಕಾದ ಸತ್ಯಾಸತ್ಯತೆಯ ವಿವರವನ್ನು ತಿಳಿಸಲಾರದೆ, ಅನ್ಯಾಯದ ರೀತಿ ನೀತಿಗಳನ್ನು ತಿಳಿಸಲಾರದೆ ಅವರ ಜೊತೆಗೆ ಒಂದಾಗಿ ಬಿಟ್ಟರೆ ಏನು ಉಪಯೋಗ? ಈ ಮೂರೂ ವರ್ಗದಿಂದಲೇ ಸಮಾಜ ಮುನ್ನಡೀತಾ ಇದೆ. ಈ ಮೂರು ವರ್ಗದವರೇ ಹೀಗೆ ಅಹಂಕಾರಕ್ಕೆ, ಆಡಂಬರಕ್ಕೆ, ಜೊತೆಗೆ ಆಢ್ಯತೆಗೆ ಒಳಗಾಗಿಬಿಟ್ರೆ ಎಲ್ಲಿ ಸಾಮಾಜಿಕ ವ್ಯವಸ್ಥೆ ಸುಂದರವಾಗಿ ಕಾಣಲಿಕ್ಕೆ ಸಾಧ್ಯ? ಬದುಕು ಸ್ವಂತಕ್ಕೂ ಹಿತ ಕೊಡಲಿಲ್ಲ, ಸಮಾಜಕ್ಕೂ ಹಿತವನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಇಂಥವರಿಂದ ನಾವು ಸತ್ಯವನ್ನು ಕಾಣಲಿಕ್ಕೆ ಸಾಧ್ಯವೇ? ಆದ್ದರಿಂದ ಇವೆಲ್ಲ ಒಂದು ರೀತಿಯ ಅಹಂಕಾರ ಪೋಷಿತ ನಾಟಕ ಮಂಡಳಿ ಅಂತ ಅನ್ನಿಸ್ಕೊಂಡು ಬಿಡುತ್ತೆ ಅಷ್ಟೇ. ಆದ್ದರಿಂದ ಬಸವಣ್ಣವ್ರು ಹೇಳ್ತಾರೆ, ಇದು ಸರಿನೇ, ಸತ್ಯದ ನಿಲುವನ್ನು ಅರಿಬಾರ್ದ?
ಸದ್ಗುಣವೆಂಬ ಫಲವನ್ನು ಬಿತ್ತಿ ಬೆಳೆಯದೇ ಹೋದಿರಲ್ಲ. ಹೀಗೆ ಅಧಿಕಾರದ ದರ್ಪದಿಂದ ಕೋಟಿ ಕೋಟಿ ಜನ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಈ ಭೂಮಿ ತಾಯಿ ನೋಡ್ತಾಳೆ, ನನ್ನ ಮೇಲೆ ಎಲ್ಲ ಬದುಕ್ತಿದ್ದೀರಿ, ನನ್ನ ಮೇಲೆ ಹಿಡಿತ ಸಾಧಿಸ್ತಾ ನನ್ನ ಲಕ್ಷ್ಯವೂ ಇಲ್ದಂಗೆ ನೀವು ಬದುಕಿದರೆ ನಾನು ನಿಮ್ಮನ್ನು ತೊಳೆದು ಹಾಕ್ತೀನಿ ಅಂತ ಭೂಮಿ ತಾಯಿ ಯಾವಾಗಲೂ ಕಾಯ್ತಾ ಇರ್ತಾಳೆ. ಆದ್ದರಿಂದ ಸತ್ಯವನ್ನು ಅರಿಬೇಕು. ಬಸವಣ್ಣ ಹೇಳ್ತಾರೆ, ಸತ್ಯದ ನಿಲುವನ್ನು ತಿಳ್ಕೊಳ್ಳಿ. ಸತ್ಯದ ನಿಲುವು ಅರಿತಬೇಕು ಅಂದರೆ ಅಹಂಕಾರದಿಂದ ಸರಿಬೇಕು. ಅಹಂಕಾರವೇ ನಾನು ಅನ್ನೋ ಒಂದು ಸ್ವಖಗೋಲ ಕಲ್ಪಿತವಾದ ಭಾವನೆಯನ್ನು ಕಳ್ಕೋಬೇಕು. ನಾನು ಅಂದರೆ ಬರೀ ದೇಹ ಸಂಬಂಧ ಸುಖ ಸಂಪತ್ತು ಭೋಗ ಅಧಿಕಾರ ಅಲ್ಲ. ನಾನು ಅಂದರೆ ಇಡೀ ವಿಶ್ವವನ್ನೇ ನೋಡುವ, ವಿಶ್ವವನ್ನು ಪ್ರೀತಿಸುವ, ಮನುಕುಲವನ್ನು ಸಾಂತ್ವನಿಸುವ ಭಾವವುಳ್ಳ ಒಂದು ಸ್ವಯಂ ಆತ್ಮದೇವನಿರುವ ಒಂದು ಸತ್ಯ, ಅದು ನಿಜವಾಗಿ ನಾನು. ನನ್ನಂತೆ ಎಲ್ಲರೂ ಅನ್ನೋ ಭಾವ ಇದ್ದಾಗ ಯಾರಿಗೂ ತೊಂದರೆ ಕೊಡಲಾರ್ದಂಗೆ ಎಲ್ಲರಿಗೂ ಹಿತ ಬಯಸುವಂತೆ ಅಹಂಕಾರರಹಿತರಾಗಿ ಬದುಕಬೇಕು. ಅಹಂಕಾರದಿಂದ ನಡ್ಕೊಳ್ಳೋದು ಅಂದರೆ ಆತ್ಮವಂಚನೆ ಮಾಡ್ಕೊಂಡಂಗೆ. ಅದರಿಂದ ಆತ್ಮಘಾತಕತನ, ನಾಶವಾಗುವ ಜೀವನ ನಾಶಗೊಳಿಸುತ್ತಾನೆ, ತಾವೂ ಹೊಗೆ ಬಿಡೋದು ಅಂದರೆ ಬದುಕೆ ಮುಗಿಸ್ಬಿಡೋದು ಅಂದರೆ ಅದು ಸರಿಯಲ್ಲ. ಬಹಳ ಹಿಂದಿನಿಂದಲೂ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಅದರಲ್ಲೂ ಬಸವಣ್ಣನವರು ಆಧ್ಯಾತ್ಮೀಕರಣಗೊಳ್ಳದ ರಾಜಕಾರಣ ರಾಜಕೀಯ ವ್ಯವಸ್ಥೆ ಯಾವುದೇ ಉಪಯೋಗ ಆಗೋದಿಲ್ಲ. ಯುದ್ಧಗಳು ಗಲಭೆಗಳೇ ನಮ್ಮ ಜೀವನದ ಧ್ಯೇಯ ಆದರ್ಶ ಅಲ್ಲ. ಬದುಕು ಸರಳವಾಗಿ ಸಾಗಬೇಕಾದ್ರೆ, ಹಿತಕರವಾಗಿ ಸಾಗಬೇಕಾದ್ರೆ ರಾಜ ಕೇವಲ ಟ್ರಸ್ಟಿ, ಸಂಪತ್ತು ಬರುವುದೆಲ್ಲ ಪ್ರಜೆಗಳಿಂದ, ಎಲ್ಲ ಭಂಡಾರ ತುಂಬೋದು ಪ್ರಜೆಗಳಿಂದ, ಅದು ಪ್ರಜೆಗಳಿಗಾಗಿಯೇ ವ್ಯಯ ಆಗಬೇಕು. ಅದನ್ನು ನೋಡಿಕೊಳ್ಳುವ ಕೇವಲ ಧರ್ಮದರ್ಶಿಯಾಗಿ ರಾಜ ವ್ಯವಹರಿಸಬೇಕು ಅನ್ನೋದನ್ನು ಅಂದೇ ಬಿಜ್ಜಳನಿಗೆ ಹೇಳಿದರು. ಅದರಂತೆ ಆತ ನಡ್ಕೊಳ್ತಿದ್ದ ಅಂತಲೇ ಬಸವಣ್ಣನವ್ರ ಕಾಲದಲ್ಲಿಯೇ ಯಾವುದೇ ರೀತಿ ಗಲಭೆಗಳಾಗಿರಲಿಲ್ಲ. ಆದರೆ ಇದನ್ನು ನೋಡಿ ಸಹಿಸುವ ಜನನೂ ಇರೋದಿಲ್ಲ. ಯಾವಾಗಲೂ ಕೆಲವು ಮನಸ್ಥಿತಿ ಹೇಗಿರ್ತಾವಂದರೆ ಒಳಿತನ್ನು ನೋಡಿ ಸಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಅವರಿಗೆ ನಿಜದ ನಿಲುವು ತಿಳಿಯೋದಿಲ್ಲ. ಅವರು ಸದ್ಗುಣವೆಂಬ ಫಲವನ್ನು ಉಣ್ಣೋದು ಇಲ್ಲ, ಅದರ ಬೀಜವನ್ನು ಬಿತ್ತಿ ಬೆಳೆಸೋ ಒಂದು ಸದ್ಭಾವನೆ ಕೂಡ ಇಟ್ಕೊಂಡಿರೋದಿಲ್ಲ. ಅದನ್ನೇ ಇಲ್ಲಿ ಬಸವಣ್ಣವರು ಪ್ರಶ್ನಿಸ್ತಾರೆ. ಸತ್ಯದ ನಿಲುವನ್ನರಿಯದೇ ಹೋದಿರಲ್ಲ, ಸದ್ಗುಣವೆಂಬ ಫಲವ ಬಿತ್ತದೆ ಬೆಳೆಯದೆ ಹೋದಿರಲ್ಲ ಅಣ್ಣಗಳಿರ. ಎಷ್ಟು ನಿಖರವಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ಬಹಳ ಸುಂದರವಾದ ಮಾತು ನಾವು ಇವತ್ತಿಗೂ ಗಮನಿಸಬೇಕು. ಪಾಲಿಟಿಕ್ಸ್ ಮಸ್ಟ್ ಬಿ ಸ್ಪಿರಿಚುಲೈಸ್ಡ್. ಆಧ್ಯಾತ್ಮೀಕರಣಗೊಳ್ಳದ ರಾಜಕಾರಣದಿಂದ ನಿಜವಾಗಿ ಒಳಿತಾಗೋದಿಲ್ಲ. ಯಾರು ಆಧ್ಯಾತ್ಮೀಕರಣಗೊಂಡು ಎಲ್ಲರ ಹಿತವನ್ನು ಬಯಸ್ತಾನೋ ಅವನು ನಿಜವಾಗಿ ರಾಜಕೀಯ ಮುತ್ಸದ್ದಿ ಅನ್ನಿಸ್ಕೊಳ್ಳಿಕ್ಕೆ ಸಾಧ್ಯ. ಆದ್ದರಿಂದ ಅವರು ಬದುಕಿ ಹೀಗ್ಯಾಕೆ ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೂ ಬಸವಣ್ಣವರೇ ಉತ್ತರ ಕೊಟ್ಬಿಡ್ತಾರೆ. ಅಹಂಕಾರವೆಂಬೆಸೆದ ಮದಗಜವೇರಿ ವಿಧಿಗೆ ಗುರಿಯಾಗಿ ಹೋದಿರಲ್ಲ. ನೀವು ಹೀಗೆ ನಡ್ಕೊಳಕ್ಕೆ ಒಂದೇ ಕಾರಣ ಅಂದರೆ ನಿಮ್ಮೊಳಗೆ ತುಂಬಿರುವ ಅಹಂಕಾರ. ಆ ಅಹಂಕಾರ ಹೆಂಗೆ ಎಸಿತಾಯ್ತಲ್ಲ, ಆ ಅಹಂಕಾರ ಅಜ್ಞಾನವನ್ನು, ಅನ್ಯಾಯವನ್ನು, ಅಸತ್ಯವನ್ನು ಸತ್ಯವಂತೆ ತೋರಿಸ್ತಾ, ಅನ್ಯಾಯವನ್ನೇ ನ್ಯಾಯ ಅಂತ ತಿಳಿಸ್ತಾ ಅದು ತೋರಿಸ್ತಾ ಇದೆ. ಅದು ಮದಗಜ. ಅದನ್ನು ಏರಿಬಿಟ್ರೆ ನಾವು ಸುಮ್ಮನೆ ವಿಧಿಗೆ ಗುರಿಯಾಗಿ ಸಾವಿನ ಕಡೆಗೆ ಸಾಕ್ತೀವಿ, ಸಾವನ್ನೇ ಮಾರಾಟ ಮಾಡ್ತೀವಿ. ಸಾವೇ ಸತ್ಯ ಅಂತ ನಾವು ತಿಳ್ಕೊಳ್ಳೋದೇ ಇಲ್ಲ. ಸಾವು ಸತ್ಯ ಸಹಜ. ಸಾವಿನ ಒಳಗಾಗಿ ಬದುಕುವ ರೀತಿ ನೀತಿ ಬೇಕಂದರೆ ಒಂದು ಸದ್ಗುಣ ಬೇಕು. ಸದ್ಗುಣ ಅಂದ್ರೇನು ಅದು ಬಹಳ ಸ್ಪಷ್ಟವಾಗಿ ನಮಗೆ ಅರ್ಥ ಆಗಬೇಕು ಇವತ್ತು. ಸದ್ಗುಣ ಅಂದರೆ ಕೃತಜ್ಞತಾ ಸಮರ್ಪಣೆ. ಮೊದಲನೇದು, ಇಡೀ ಸಮಸ್ತ ಸೃಷ್ಟಿ ಎಷ್ಟು ಜನ ಇದ್ದರೂ, ಎಷ್ಟು ಜೀವರಾಶಿಗಳನ್ನು ಕಾಪಾಡ್ತಾ ಇದೆ ಈ ಪ್ರಕೃತಿ. ಆ ಪ್ರಕೃತಿಯ ಒಂದು ಹಿರಿದಾದ ಸಾಂತ್ವನಿಸುವ ಗುಣವನ್ನು ನೋಡಿ
ನಾವು ಸಾಂತ್ವನಿಸುವ ಭಾವ ಕಲ್ತ್ಕೊಳ್ಬೇಕು. ಅದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಇಷ್ಟೆಲ್ಲ ಕೊಟ್ಟಿದ್ದೀಯಾ ಅಂಥೇಳಿ ಉಪಕಾರ ಸ್ಮರಣೆ ಮಾಡೋದು, ಇದು ಎರಡನೇ ಸದ್ಗುಣ. ಮತ್ತು ಸರ್ವ ಸಮಾನತೆಯಿಂದ ಬದುಕುವ ಒಂದು ಜೀವನ ಕಲೆ. ಕೆಲವು ತಪ್ಪುಗಳು ಘಟಿಸ್ತಾ ಇರ್ತಾವೆ. ಮನುಷ್ಯರೆಲ್ಲರೂ ಯಾರು ಪರಿಪೂರ್ಣರಲ್ಲ. ಆ ತಪ್ಪುಗಳು ಘಟಿಸಿದಾಗ ಕ್ಷಮಿಸುವ ಒಂದು ಕ್ಷಮಾಗುಣ ಇರಬೇಕು. ಮತ್ತು ಜೀವಕಾರುಣ್ಯ ಭಾವ, ಎಲ್ಲರನ್ನು ರಕ್ಷಿಸಬೇಕು, ಎಲ್ಲರೂ ಚೆನ್ನಾಗಿ ಬದುಕಬೇಕು ಅನ್ನೋ ಕರುಣೆಯ ಭಾವ ಇರಬೇಕು. ಇದಕ್ಕೆ ಸದ್ಗುಣ ಅಂತಾರೆ. ಈ ಸದ್ಗುಣ 4 ಸದ್ಗುಣ ಇದ್ದರೆ ಬಹಳ ಸುಂದರವಾಗಿ ಬದುಕು ರೂಪುಗೊಳ್ಳಲಿಕ್ಕೆ ಸಾಧ್ಯ. ಹೊರಗೂ ಸುಂದರ, ಒಳಗೂ ಒಂದು ಶಾಂತ ಸಮಾಧಾನಕಾರಕ. ಅದಕ್ಕೆ ಹೇಳ್ತಾರೆ, ಹೊರಗೆ ಸಮೃದ್ಧಿ ಇರಬೇಕು, ಒಳಗೆ ಸಂತೃಪ್ತಿ ಇರಬೇಕು. ಈ ಸಮೃದ್ಧಿ ಸಂತೃಪ್ತಿ ಎರಡೂ ಒಂದಾಗಿದ್ದರೆ ಅದು ನಿಸರ್ಗದ ಗುಣ. ಅದು ಸಮೃದ್ಧವಾಗಿದೆ, ಸಂತೃಪ್ತವಾಗಿದೆ. ಅದನ್ನೇ ನಾವು ಯಾಕೆ ಕಲ್ತಿಲ್ಲ? ನಿಸರ್ಗವನ್ನು ನೋಡಿ ನಮ್ಮ ಬದುಕನ್ನು ರೂಪಿಸ್ಕೊಳ್ಬೇಕು. ಇಲ್ಲದೆ ಹೋದರೆ ಕಷ್ಟಕರವಾದ, ದುಃಖಕರವಾದ, ಅಹಿತಕರವಾದ, ಅಭದ್ರತೆಯ ಬದುಕಿನ ನಿರ್ಮಾಣಕ್ಕೆ ಕಾರಣರಾಗಿಬಿಡ್ತೀವಿ. ಅದನ್ನೇ ಬಸವಣ್ಣ ಸ್ಪಷ್ಟವಾಗಿ ಹೇಳಿದರು. ಆ ಅಹಂಕಾರವೆಂಬೆಸೆದ ಮದಗಜ ಏರಿ ವಿಧಿಗೆ ಗುರಿಯಾಗಿ ನರಕಕ್ಕೆ ಭಾಜನ ಆದ್ರಿ. ನರಕ ನಿರ್ಮಾಣಕ್ಕೆ ನೀವೇ ಕಾರಣರಾಗಿದ್ದೀರಿ. ಕೆಡುಕಿನ, ದುಃಖದ, ನೋವಿನ, ಸಂಕಟದ ಸಾಮಾಜಿಕ ವ್ಯವಸ್ಥೆಯನ್ನು ರೂಪಿಸಿದರೆ, ಭಯದ ವಾತಾವರಣದ ಬದುಕನ್ನು, ಅಭದ್ರತೆಯನ್ನು ರೂಪಿಸಿದರೆ ಇದು ಬದುಕೋ ರೀತಿಯನ್ನು ಇಲ್ಲೇ ನರಕವನ್ನು ಸೃಷ್ಟಿ ಮಾಡೋ ನರಕ ನಿರ್ಮಾಪಕರಾಗಿ ಬಿಡ್ತೀರಿ ಅಂತ ಹೇಳ್ತಾರೆ. ಇದು ಎಷ್ಟು ಅರ್ಥಪೂರ್ಣವಾದ ಮಾತು. ಅದಕ್ಕೆ ಇವತ್ತು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಅಹಂಕಾರ ಅಳಿಬೇಕು, ಸಹಕಾರ ಭಾವ ಸದಾವಕಾಲ ಸುಳಿತಾ ಇರಬೇಕು. ನಾನೆಂಬ ಅಹಂಕಾರ ಸಾಯಬೇಕು. ಆಗ ನಾನೇನು ಅನ್ನೋದು ಸ್ವಯದ ಅರಿವು, ನಿಜದ ಅರಿವು, ಕೂಡಲ ಸಂಗಮ ದೇವನ ಇರುವಿಕೆಯ ಅರಿವು ಖಂಡಿತ ಉಂಟಾಗುತ್ತೆ. ಅದಕ್ಕೆ ಎಲ್ಲ ಜ್ಞಾನಿಗಳು ಹೇಳ್ತಾರೆ, ವೆನ್ ಐ ಡೈ ದೆನ್ ಐ ರಿಯಲೈಸ್. ನಾನು ಅನ್ನೋ ಅಹಂಕಾರ ಯಾವಾಗ ನನ್ನಲ್ಲಿ ಸತ್ತು ಹೋಗುತ್ತೋ ಆಗ ನನಗೆ ಸತ್ಯ ತಿಳಿಯುತ್ತೆ. ಆ ಸತ್ಯ ತಿಳಿದಾಗ ಸಹಕರಿಸುವ ಸದ್ಭಾವ, ಸದ್ಗುಣ ಸಹಜವಾಗಿ ರೂಪುಗೊಳ್ಳುತ್ತೆ ಅನ್ನೋದು. ಆದ್ದರಿಂದ ಒಂದು ಸಣ್ಣ ಪ್ರಸಂಗ ಹೇಳಿಬಿಟ್ಬಿಡ್ತೀನಿ. ಒಬ್ಬ ರಾಜ ಇದ್ದ, ಅವನ ಹೆಸರು ವೈಶ್ರವಣ ಅಂತ. ಇತಿಹಾಸದಲ್ಲಿ ನಡೆದ ಘಟನೆ ಇದು. ಆ ರಾಜ ಬಹಳ ದೊಡ್ಡ ಪರಾಕ್ರಮಿ, ದೊಡ್ಡ ರಾಜ್ಯ ವಿಸ್ತಾರವಾಗಿ ಬೆಳೆಸಿದ್ದ. ತನ್ನ ಬಗ್ಗೆ ತನಗೆ ಬಹಳ ಅವನಿಗೆ ಅಹಂಪುಷ್ಟಿ ಅಂತಾರಲ್ಲ, ಸೆಲ್ಫ್ ಸೆಂಟ್ರೆಡ್ ರಾಜ ಆತ ಒಂದು ಸಾರಿ ಬೇಟೆ ಆಡೋಕ್ಕೆ ಹೋಗಿರ್ತಾನೆ. ಬೇಟೆ ಆಡಬೇಕು ಅಂತ ಅರಣ್ಯ ಪ್ರವೇಶ ಮಾಡ್ತಾನೆ. ಅರಣ್ಯದ ಒಳಗೆ ಹೋಗ್ತಿರುವಾಗ ಅಲ್ಲಿ ಅರಣ್ಯ ಮಧ್ಯದಲ್ಲಿ ಒಂದು ಸಣ್ಣ ಗುಡ್ಡ, ಪಕ್ಕದಲ್ಲಿ ಹೊಳೆ ಹರಿತಾ ಇದೆ. ಆ ಗುಡ್ಡದ ಮೇಲೆ ಒಂದು ವಿಶೇಷವಾದ ಬೃಹತ್ತಾದ ಮಾವಿನ ಮರ ಬೆಳೆದಿದೆ. ಆ ಮಾವಿನ ಮರ ಎಷ್ಟು ಶಾಖೋಪಶಾಖೆಗಳನ್ನು ತುಂಬಿಕೊಂಡು ವಿಶಾಲವಾಗಿ ಹರಡಿದೆ. ಅದರಲ್ಲಿ ಗಿಡದ ತುಂಬ ಕಾಯಿಗಳಾಗ್ಯಾವ, ಕೆಲವು ಹಣ್ಣುಗಳು ಆಗ್ಯಾವ, ನೂರಾರು ಪಕ್ಷಿಗಳು ಗೂಡು ಕಟ್ಕೊಂಡಿದ್ದಾವೆ. ಸುತ್ತ ಸಣ್ಣದಾಗಿ ಗುಡ್ಡದ ಜಾಗ ಇರೋದರಿಂದ ಕೆಲವರು ಸಣ್ಣ ಕುಟೀರಗಳನ್ನು ಹಾಕ್ಕೊಂಡಿದ್ದಾರೆ. ಹಾದಿಲಿ ಹೋಗೋ ಜನರಿಗೆ ಸುತ್ತ ಒಂದು ಪರಿಸರ ಸುಂದರವಾಗಿದೆ, ಹರಿತಾರ ಹೊಳೆ ಇದೆ, ಹಣ್ಣು ಕೊಡೋ ನೆರಳು ಕೊಡೋ ಮರ ಇದೆ ಅಂಥೇಳಿ ಅಲ್ಲಿ ವಿಶ್ರಾಂತಿ ಪಡೆಯೋ ಜನನೂ ಬಹಳಷ್ಟು ಜನ. ಆ ಜಾಗಕ್ಕೆ ರಾಜ ಬಂದಿದ್ದಾನೆ. ಅಲ್ಲಿ ಕೆಲವರು ಕೂತು ಆ ಮರದ ವಿಸ್ತಾರವನ್ನು, ವೈಭವವನ್ನು, ಆಶ್ರಯ ಕೊಡುವ ಗುಣಸ್ವಭಾವವನ್ನು, ಅಲ್ಲಿರೋ ಹಕ್ಕಿ ಪಕ್ಷಿಗಳು ಹಾಡ್ತಾ ಇರೋ ರೀತಿ ನೀತಿಯನ್ನು ವರ್ಣನ ಮಾಡ್ತಾಯಿದ್ರು. ಈ ರಾಜ ಅದನ್ನು ಕೇಳಿಸ್ಕೋತಾ ಕೂತಿದ್ನಲ್ಲ, ಅವನು ಬೇಟೆ ಆಡೋಕ್ಕೆ ಹೋದವನು ರಾಜ ಅಂತ ಯಾರಿಗೂ ಗೊತ್ತಿಲ್ಲ. ಅವನು ಕೇಳಿಸ್ಕೋತಾ ಅವನು ತನ್ನೊಳಗೆ ತಾನು, ಈ ಮರದಂತೆ ನನ್ನ ಜೀವನ, ನಂದು ವಿಸ್ತಾರವಾದ ರಾಜ್ಯ, ನನ್ನಲ್ಲೂ ಎಲ್ಲ ಸಂಪತ್ತಿದೆ, ನನ್ನ ಆಶ್ರಯದಲ್ಲಿ ಜನ ಇದ್ದಾರೆ ಅಂತ ತನಗೆ ತಾನೇ ಹೋಲಿಕೆ ಮಾಡ್ಕೊಳ್ಳೋಕೆ ಶುರು ಮಾಡ್ದ. ಬೇಟೆ ಆಡೋದು ಮರ್ತ ಸಂಜೆ ಆಯಿತು, ಮರಳಿ ಊರಿಗೆ ಬಂದ. ತಾನು ಊರಿಗೆ ಬಂದ ಮೇಲೆ ಈ ಮರ ತನ್ನ ಜೀವನದ ಪ್ರತೀಕ ಅನ್ನೋದು ತನ್ನ ತಾಯಿಗೆ, ಹೆಂಡತಿ ರಾಣಿಗೆ, ಮಕ್ಕಳಿಗೆ ತೋರಿಸ್ಬೇಕು, ಮಂತ್ರಿಗೆ ತಿಳಿಸಿ ಹೇಳಬೇಕು ಅಂಥೇಳಿ ಅನ್ನಿಸ್ತು ಅವನಿಗೆ. ಅವನು ಹೋಲಿಸ್ಕೊಳ್ಳೋ ಗುಣ ಸ್ವಭಾವ. ಆದ್ದರಿಂದ ಅವನು ಹೇಳ್ದ, ಹಿಂಗೊಂದು ಅರಣ್ಯದಲ್ಲಿ ದೊಡ್ಡ ವೃಕ್ಷ ನೋಡಿದೆ, ನೀವು ಅದು ನನ್ನ ಜೀವನದ ಪ್ರತೀಕವಾಗಿದೆ, ನಿಮಗೆ ತೋರಿಸ್ಬೇಕು, ನಾನು ಮುಂದಿನ ವಾರ ಹೋಗೋಣ ಅಂದ. ಆಯಿತು ಅಂಥೇಳಿ ರಾಜ ಇಷ್ಟೆಲ್ಲ ಹೇಳ್ತಾ ಇದ್ದಾನಲ್ಲ ಅಂತ ರಾಣಿ ಕೇಳ್ತಾಳೆ, ಅದು ಹೆಂಗೆ? ನೋಡು, ಅದರ ವಿಸ್ತಾರದಂತೆ ನನ್ನ ಸಾಮ್ರಾಜ್ಯ, ಅದರಲ್ಲಿ ಹಕ್ಕಿ ಪಕ್ಷಿಗಳಂತೆ ನನ್ನಲ್ಲಿರೋ ವಿದ್ವಾಂಸರು, ಸಂಗೀತಗಾರರು, ಕಲೆಗಾರರು, ಬುದ್ಧಿವಂತರು,
ಮತ್ತು ಅದರ ಆಶ್ರಯದಲ್ಲಿ ಜನ ಇರೋ ರೀತಿಯಲ್ಲಿ ನನ್ನ ಆಶ್ರಯದಲ್ಲಿ ಜನರಿದ್ದಾರೆ. ಆ ಮರದಂತೆ ಫಲಗಳನ್ನು ತುಂಬಿಕೊಂಡಿದ್ದಿಲ್ಲ, ಹಾಗೆ ನನ್ನ ಭಂಡಾರ ತುಂಬಿದೆ, ನಾನು ಮರ ಒಂದೇ ಆಗಿದ್ದೀವಿ ಅಂಥೇಳಿ ಆತ ನೀನು ನೋಡಬೇಕು ಅದನ್ನು ಅಂದ. ಆಯಿತು ಅಂತ ಎಲ್ಲ ಸಜ್ಜಾಗಿ ಹೋಗಿದ್ದರು. ಹಿಂದಿನ ದಿನ ಮಳೆ ಬಂದಿದೆ, ಅರಣ್ಯದಲ್ಲಿ ದಾರಿ ಹೋಗಲಿಕ್ಕೆ ಸ್ವಲ್ಪ ಅಡಚಣೆ ಉಂಟಾಗ್ತಾಯಿದೆ. ಗುಡ್ಡ ಸ್ವಲ್ಪ ದೂರದಲ್ಲಿತ್ತು. ಎಲ್ಲರೂ ರಥವನ್ನು ಬಿಟ್ಟು ಅಲ್ಲಿ ಹಿಡಿದು ನಡ್ಕೊಂಡು ಹೋದರು. ನಡ್ಕೊಂಡು ಹತ್ತಿರ ಬರೋ ಅಷ್ಟರಲ್ಲಿ ಏನಾಗಿತ್ತಂದರೆ, ಆ ಬೃಹತ್ ಮರ ಏನಿತ್ತು ಆ ಗುಡ್ಡದ ಹಿಂಭಾಗ ಕುಸಿದಿತ್ತು. 2 ದಿನದಿಂದ ಹಿಡಿದ ಮಳೆ, ಗುಡುಗು, ಮಿಂಚು, ಸಿಡಿಲಿನಿಂದ ಆ ಮರ ಬುಡಸಹಿತ ಧರಾಶಾಯಿಯಾಗಿ ಬಿದ್ದಿತ್ತು. ಸುಟ್ಟು ಕರಕಲಾಗಿತ್ತು. ಅಲ್ಲಲ್ಲಿ ಹಕ್ಕಿಗಳು ಚಿಲಿಪಿಲಿ ಅಂತ ಆರ್ತನಾದ ಮಾಡ್ತಾಯಿದ್ವು, ನೋವನ್ನು ಅನುಭವಿಸ್ತಾ ಇದ್ವು. ಇಡೀ ದೃಶ್ಯ ಒಂದು ರೀತಿಯಲ್ಲಿ ಸ್ಮಶಾನ ಸದೃಶ ಆಗಿತ್ತು. ರಾಜನಿಗೆ ಒಮ್ಮೆಗೆ ಆಘಾತ ಆಯಿತು. ಏನನ್ನು ತೋರಿಸ್ಬೇಕು ಅಂತ ಬಂದನೋ, ಯಾವ ಅಭಿಮಾನ ತುಂಬಿದ ಒಂದು ಭಾವನೆಯಿಂದ ಬಂದನೋ, ನಿಸರ್ಗದ ಜೊತೆಗೆ ತನ್ನನ್ನು ಹೋಲಿಸಿಕೊಂಡು ನಾನೂ ಹಾಗೆ ಅಂತ ಭಾವಿಸಿ ಬಂದಿದ್ನೋ, ಅಲ್ಲಿ ಬಂದು ನೋಡಿದಾಗ ಅವನಿಗೆ ದಿಗ್ಭ್ರಮೆ ಆಯಿತು, ಮಾತೆ ಹೊರಡದಾಯಿತು. ಆ ಕ್ಷಣವೇ ಅವನ ಮನದಲ್ಲಿ ಸುಳಿತು, ಜೀವನ ಇಷ್ಟು ಕ್ಷಣಿಕ, ನಾನು ನನ್ನ ಬಗ್ಗೆ ಇಷ್ಟು ಮೋಹಗೊಂಡಿದ್ನಲ್ಲ, ನನ್ನ ಸಾಮ್ರಾಜ್ಯವನ್ನು ವಿಸ್ತರಿಸುವಲ್ಲಿ ನಾನು ಬದುಕ್ತಾ ಇದ್ನಲ್ಲ, ಇದು ಸರಿಯಲ್ಲ ಅನ್ನಿಸ್ತು. ಅಲ್ಲಿಂದ ಆತ ರಾಜ್ಯ ಸಂಪತ್ತನ್ನು ಲಕ್ಷ್ಯವೇ ಇಲ್ದಂಗೆ ಅವರ ಮನೆಯವರಿಗೆ ಹಿಂದೆ ಕಳಿಸಿ ತಾನು ಅರಣ್ಯದಲ್ಲೇ ಉಳಿದು ವಿರಾಗಿ ಆಗ್ತಾನೆ. ವಿರಕ್ತ ಭಾವ ತುಂಬುತ್ತೆ. ಜೀವನ ನಿಸರ್ಗದೊಡನೆ ಬೆಸೆದುಕೊಂಡು ಬಾಳಿದರೆ ಬಹಳ ಸುಂದರ ಅನಿಸುತ್ತೆ. ಒಬ್ಬ ಶ್ರೇಷ್ಠ ಶ್ರಮಣನಾಗ್ತಾನೆ, ಜೈನ ಸನ್ಯಾಸಿ ಆಗ್ತಾನೆ. ಇದು ಇತಿಹಾಸದಲ್ಲಿ ನಡೆದ ಘಟನೆ. ಇದರ ಉದ್ದೇಶ ಇಷ್ಟೇ, ನಿಸರ್ಗದ ಮುಂದೆ ನಾವು ಬಹಳ ಸಣ್ಣವರು, ಪ್ರಕೃತಿಯ ಮುಂದೆ ನಾವು ಬಹಳ ಯಕ್ಕಶ್ಚಿತ್. ಪ್ರಕೃತಿಯೊಡನೆ ಪ್ರೇಮದಿಂದ ವರ್ತಿಸ್ತಾ, ಈ ಪ್ರಕೃತಿಯ ಮಧ್ಯೆ ಬದುಕ್ತಿರೋ ಎಲ್ಲ ಜೀವರಾಶಿಯ ಜೊಡನೆ ವಿಶ್ವಾಸದಿಂದ, ಆತ್ಮೀಯತೆಯಿಂದ ಬದುಕ್ತಾ ನಮ್ಮ ಬದುಕು ರೂಪಿಸ್ಕೊಳ್ಬೇಕು ಅನ್ನೋ ಒಂದು ದಿವ್ಯ ಸಂದೇಶ. ಇದು ನಿಜವಾಗಿ ಜೀವಕಾರುಣ್ಯ ಭಾವ, ಕೃತಜ್ಞತಾ ಭಾವ, ಉಪಕಾರ ಸ್ಮರಣೆಯ ಭಾವ, ಈ ಎಲ್ಲದರ ಜೊತೆಗೆ ಸರ್ವ ಸಮಾನತೆಯ ಭಾವ ಇರಬೇಕು. ಇದು ಬಸವಣ್ಣನವರು ಕಟ್ಟ ಬಯಸಿದ ನವ ಸಮಾಜ. ಹಾಗೆ ಕಟ್ಟಲಿಕ್ಕೆ ಅವರು ಅನುವಾಗಿದ್ದರು, ಕಟ್ಟಿದರು. ಅಂತಹ ಸಮಾಜ ಎಂದೂ ಅವಶ್ಯ. ಇವತ್ತು ಬಸವಣ್ಣನ ಮಾತು ಅಂದರೆ ಅದು ಜಗತ್ ಪ್ರಸಿದ್ಧ. ಬಸವಣ್ಣರ ಜೀವನ ಅಂದರೆ ಅದು ಜಗತ್ತಿಗೆ ಆದರ್ಶ. ಆದ್ದರಿಂದ ಇಂಥ ಆದರ್ಶಮಯವಾದ ಜೀವನ ಸಂದೇಶವನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ನಾವು ಸಂತೋಷದಿಂದ, ಸಮಾಧಾನಕರವಾಗಿ, ಅಹಂಕಾರವಿಲ್ಲದೆ ಸಹಕಾರದ ಬದುಕನ್ನು ಬದುಕೋಣ. ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ.